ಮಾನ್ಯ ಸಭಾಧ್ಯಕ್ಷರೇ, 1580 ಪ್ರಶ್ನೆಯನ್ನ ಮಾನ್ಯ ಸಚಿವರಿಗೆ ಕೇಳೋದಕ್ಕೆ ಬಯಸ್ತೇನೆ. ಒದಗಿಸಲಾಗಿದೆ. ಉತ್ತರ ಒದಗಿಸಿದ್ದಾರೆ ಮಾನ್ಯ ಅಧ್ಯಕ್ಷರೇ. ನಾನು ಕೇಳಿರ್ತಕ್ಕಂಥದ್ದು ನಮ್ಮಲ್ಲಿರ್ತಕ್ಕಂಥ ವಿಂಡ್ ಪವರ್, ಅದರಿಂದ ಬಹಳಷ್ಟು ರಸ್ತೆಗಳು ಹಾಳಾಗ್ತಾ ಇವೆ. ತಾವು 10 ಕೋಟಿ ರೂಪಾಯಿ ಕೊಟ್ಟಿದ್ರ ಬಗ್ಗೆ 3054ನಲ್ಲಿ 81 ಲಕ್ಷ ಕೊಟ್ಟಿದ್ರ ಬಗ್ಗೆ ಎಲ್ಲವೂ ಕೂಡ ಕೊಟ್ಟಿದೆ. ಬಟ್ ನಂದಿರ್ತಕ್ಕಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ವಿಂಡ್ ಪವರ್ ಅಡ್ಡಾಡಿ ನಾವೆಷ್ಟು ರಸ್ತೆಗಳು ಮಾಡ್ಬೋದು, ಇದರಲ್ಲಿ ಏನು ಹಾಳಾಗಿದ್ದಾವೆ, ಕೆಲವೊಂದಿಷ್ಟು ಮಾತು ತೊಗೊಳಕ್ಕೆ ಸಾಧ್ಯ ಆಗ್ತದೆ. ನಾ ಎಲ್ಲವನ್ನು ಕೂಡ ತಂದಿದ್ದೇನೆ. ನಮ್ಮಲ್ಲಿ ಅಲ್ಲಿರ್ತಕ್ಕಂಥದ್ದು ಅವರು ನೋಟಿಸ್ ಕೊಟ್ಟಿದ್ದೇವೆ ಅಂತಕ್ಕಂಥ ಮಾತನ್ನು ಕೂಡ ತಾವು ಹೇಳಿದೆ. ಯಾವುದೇ ನೋಟಿಸ್ ಕೊಟ್ಟರು ಕೂಡ ಅವ್ರು ಕ್ಯಾರೆ ಅನ್ನೋದಿಲ್ಲ. ಪರಿಸ್ಥಿತಿ ಏನಾಗಿದೆ, ತಾವು ಹೇಳಿದಾಗ ನೋಟಿಸನ್ನು ಕೊಟ್ಟಿದ್ದಾರೆ, ಅದಕ್ಕೆ ಯಾವುದೇ ತನಕ ಉತ್ತರವನ್ನು ಅವ್ರು ಕೊಡೋದಿಲ್ಲ. ಪರಿಸ್ಥಿತಿ ಇನ್ನೊಂದು ಏನಾಗ್ತಾ ಇದೆ ಅಂತ ಹೇಳಿದ್ರೆ, 40-45 ಟನ್ ತಗೊಂಡು ಅಡ್ಡಾಡ್ತಾರೆ ಅವರು. ನಮ್ದಿರ್ತಕ್ಕಂಥದ್ದು 15 ಟನ್ ಮಾತ್ರ ಕೆಪಾಸಿಟಿ. ಬಹಳಷ್ಟು ರಸ್ತೆಗಳು ಹಾಳಾಗ್ತವೆ. ಜೊತೆಗೆ ಅಲ್ಲಿರ್ತಕ್ಕಂಥ, ನಾನು ತಮ್ಮ ಗಮನಕ್ಕೆ ತರಕ್ಕೆ ಬಯಸ್ತೇನೆ, ಅಲ್ಲಿರ್ತಕ್ಕಂಥ ರೈತರು ಅಥವಾ ಯಾವುದೋ ಸಂಘಟನೆಗಳು ಹೋಗಿ ಅಂತ ತಡೆ ಮಾಡಿದರೆ ಅವ್ರು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ನಮ್ಮ ಪೊಲೀಸರು ಹೇಗಿದ್ದಾರೆ ಅಂತೇಳಿ, ಪೊಲೀಸರು ಹೇಗಿದ್ದಾರೆ ಅಂತ ಪೊಲೀಸರು ನಮ್ಮ ರೈತರನ್ನ ಕರೆದು ಜಬರ್ಸೋದು, ಕೇಸ್ ಹಾಕೋದು ಮಾಡ್ತಾರೆ ಹೊರತು ಅವ್ರಿಗೆ ಹೇಳ್ತಕ್ಕಂಥ ಪ್ರಶ್ನೆ ಇಲ್ಲ. ಹಾಗಾಗಿ ಇದಕ್ಕೆ ದಯವಿಟ್ಟು ಕಡಿವಾಣ ಹಾಕ್ಲೇಬೇಕು. ಯಾಕಂದ್ರೆ ಸುಮಾರು 15, 14, 14, 15 ಒಂದು ಪವರ್ ವಿಂಡ್ಗಳು ನಮ್ಮಲ್ಲಿ ಬಂದಿದ್ದಾವೆ. ನಮ್ಮ ಎಲ್ಲ ರಸ್ತೆಗಳು ಕೂಡ ಹಾಳಾಗಿ ಹೋಗ್ಬಿಟ್ಟಿದ್ದಾವೆ. ಯಾವುದೇ ಪರಿಸ್ಥಿತಿ ಒಳಗೆ ಅಡ್ಡಾಡಕ್ಕೆ ಆಗದೆ ಇರ್ತಕ್ಕಂಥ ಪರಿಸ್ಥಿತಿ ಇದೆ. ಹಾಗಾಗಿ ಇದಕ್ಕೆ ಏನಾದರೂ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ಕೊಳ್ತೇನೆ. ಜೊತೆಗೆ ಏನು ಇದು ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ, ರೈತರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಯಾಕಂದ್ರೆ ಅವ್ರು ಹೋಗ್ಬೇಕಂದ್ರೆ ಒಂದು ರಸ್ತೆ, ನಮ್ಮ ರಸ್ತೆ ಮೇಲೆ ಹೋಗ್ಬೇಕು. ನಮ್ಮ ರಸ್ತೆ ಏನಾದರೂ ಬಂದ್ ಮಾಡಿದ್ರೆ ಅಥವಾ ಯಾರಾದ್ರೂ ಅಬ್ಜೆಕ್ಷನ್ ಮಾಡಿದ್ರೆ ನೇರ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಅಲ್ಲಿರ್ತಕ್ಕಂಥ ಪೊಲೀಸ್ ಬಂದು ಅವ್ರು ಜಬರಿಸ್ತಾರೆ, ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅಂದ್ರೆ ಸರ್ಕಾರ ರೈತರ ಪರವಾಗಿರ್ಬೇಕಾ ಅಥವಾ ಏನು ಅವ್ರ ಪರವಾಗಿರ್ಬೇಕಂತಕ್ಕಂಥ ಕೂಡ ತಾವು ಆಲೋಚನೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಹಾಗಾಗಿ ಬರೀ ನೋಟಿಸ್ ಕೊಟ್ಟರೆ ಸಾಲದು, ನೋಟಿಸ್ ಮೇಲೆ ಏನು ಕ್ರಮ ಕೈಗೊಂಡಿದ್ದಾರೆ ಅನ್ನೋ ಬಗ್ಗೆನೂ ತಾವು ಕ್ಲಾರಿಟಿ ಕೊಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಗ್ರಾಮೀಣಾಭಿವೃದ್ಧಿ ಸಚಿವರನ್ನು ಅವರಿಗೆ ಪೂರಕವಾದ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಇಚ್ಛೆಪಡ್ತೇನೆ. ದೊಡ್ಡನಗೌಡರು ಎತ್ತಿದಂತ ವಿಷಯ, ನಮ್ಮ ಹಳ್ಳಿಗಾಡಿನಲ್ಲಿ ಎಲ್ಲೆಲ್ಲಿ ಓಪನ್ ಲ್ಯಾಂಡ್ ಇದೆಯಲ್ಲ, ಈ ವಿಂಡ್ ಮಿಲ್ಲು, ವಿಂಡ್ ಪವರ್ದವ್ರ ಹಾವಳಿ ಜಾಸ್ತಿ ಆಗಿದೆ. ನಮ್ಮ ಜಿಲ್ಲಾ ಪಂಚಾಯತಿ ರಸ್ತೆಯಲ್ಲೇ ಅವ್ರ ಗಾಡಿ ಯಾವ್ದು ಹೋಗ್ತಾವು, ಎಲ್ಲಾ ರಸ್ತೆ ಹಾಳಾಕಾವು. ಮೊದಲು ಹಾಳಾಗುವಾಗ ಏನ್ ಹೇಳ್ತಾರ ಸನ್ಮಾನ್ಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ನಾವು ರಸ್ತೆ ಮಾಡಿಕೊಡ್ತೇವೆ ಅಂತಾರ. ಆಮೇಲೆ ಅವ್ರು ಒಮ್ಮೆ ವಿಂಡ್ ಮಿಲ್ ಎಸ್ಟಾಬ್ಲಿಷ್ ಆತಂದ್ರೆ ಯಾರಿಗೂ ಹೊಳ್ಳಿ ನೋಡುದಿಲ್ಲ. ಪೊಲೀಸರು ಸಹಿತ ನಾನು ನೇರವಾಗಿ ಹೇಳ್ತೇನೆ, ಅವ್ರ ಮಾತಾ ಕೇಳ್ತಾರ. ಅದಕ್ಕೆ ದಯವಿಟ್ಟು ಇದ್ರ ಮೇಲೆ ತಾವು ಕಟ್ಟುನಿಟ್ಟಿನ ಕ್ರಮ ತಗೊಂಡು ತಮ್ಮ ಜಿಲ್ಲಾ ಪಂಚಾಯತಿ ರಸ್ತೆಗಳನ್ನು ಉಳಿಸಿಕೊಳ್ಳಕ್ಕೆ ಪ್ರಯತ್ನ ಮಾಡಬೇಕು. ಅದು ಟ್ಯಾಕ್ಸ್ ಸಮಸ್ಯೆ. ಮಾನ್ಯ ಅಧ್ಯಕ್ಷರೇ, ನಾವು ಉತ್ತರ ಕೊಡಬೇಕಾದಾಗ ಎಷ್ಟು ಅನುದಾನವನ್ನ ಕ್ಷೇತ್ರಕ್ಕೆ ಕೊಟ್ಟಿದ್ದೀವಿ ಅಂತ ನಾನು ಉಲ್ಲೇಖಿಸಿದ್ದೀನಿ ಅಧ್ಯಕ್ಷರೇ. 3054ನಲ್ಲಿ 81.33 ಲ್ಯಾಕ್ಸ್ ಕೊಟ್ಟಿದ್ದೀವಿ. ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು 10 ಕೋಟಿ ರೂಪಾಯಿನ ಒದಗಿಸಿಕೊಟ್ಟಿದ್ದಾರೆ. ಮತ್ತೆ ನಮ್ಮ ಭಾಗಕ್ಕೆ ವಿಶೇಷವಾದಂತ ಏನು ಕಲ್ಯಾಣ ಪಥ ಅಂತ ಯೋಜನೆಯನ್ನ ರೂಪಿಸಿ ಮೊನ್ನೆ ಅನುಷ್ಠಾನಕ್ಕೂ ಕೂಡ ತಂದಿದ್ದೀವಿ. ಅದರಲ್ಲೂ ಕೂಡ 11 ಕೋಟಿ ಮಾನ್ಯ ಶಾಸಕರಿಗೆ ಕೊಟ್ಟಿದ್ದೀವಿ. ಇದ್ರ ಉದ್ದೇಶ ಏನಂದ್ರೆ, ಇದು ಹೇಳಿದ್ ಯಾಕೆ ಅಂದ್ರೆ ಮಾನ್ಯ ಸದಸ್ಯರಿಗೆ, ಇದರಲ್ಲಿ ಇಷ್ಟೆಲ್ಲ ಅವಕಾಶಗಳನ್ನ ನಾವು ನಿಮ್ಗೆ ಕಲ್ಪಿಸ್ಕೊಟ್ಟಿದ್ವಿ. ತಾವು ರೋಡ್ ಹಾಕಿದ್ರೆ ಈ ಸಮಸ್ಯೆ ಉದ್ಭವಿಸ್ತಾ ಇರಲಿಲ್ಲ. ಆದ್ರೂ ಕೂಡ ಮೊನ್ನೆ ತಾವು ಇದು ಗಮನಕ್ಕೆ ತಂದ್ಮೇಲೆ ಈ ಸುಜ್ಞಾನ ವಿಂಡ್ ಪವರ್ ಕಂಪನಿ ಮತ್ತೆ ವೀಣಾ ವಿಂಡ್ ಪವರ್ ಕಂಪನಿ ಅಂದ್ಬಿಟ್ಟು ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ದೇವೆ. ಆಮೇಲೆ ರಿನ್ಯೂವಲ್ ವೀಣಾ ಅಲ್ಲ ಸರ್, ರಿನ್ಯೂ ಅಂತ ಒಂದಿದೆ. ಓಕೆ ಸರ್, ಅದು ನನ್ನ ನೋ ಪ್ರಾಬ್ಲಮ್ ಸರ್. ಅದು ಈಗ ಅಧ್ಯಕ್ಷರೇ, ನನ್ನ ಮನವಿ ಏನಿದೆ ಅಂದ್ರೆ ಮಾನ್ಯ ಸದಸ್ಯರಿಗೆ, ನಾವು ಇಂಡಸ್ಟ್ರಿಗಳಿಗೆ ನಾವು ಪರ್ಮಿಷನ್ ಕೊಡಬೇಕಾದಾಗ ಸ್ವಲ್ಪ ನಮ್ಮ ಪಂಚಾಯತಿನಲ್ಲಿರ್ಬೋದು ಅಥವಾ ನಾವು ಜನಪ್ರತಿನಿಧಿಗಳಿರ್ಬೋದು ಸ್ವಲ್ಪ ನಮ್ಮ ಏನು ದೂರದೃಷ್ಟಿಯನ್ನ ಇಟ್ಕೊಂಡು ನಾವು ಈ ಪ್ರಾಜೆಕ್ಟ್ಸ್ ಅನ್ನ ಸ್ಯಾಂಕ್ಷನ್ ಮಾಡಬೇಕಾಗುತ್ತೆ. ಯಾಕಂದ್ರೆ ವಿಂಡ್ ಪವರ್ ಬರ್ತಿರ್ಬೇಕು ಅಥವಾ ಬೇರೆ ಇಂಡಸ್ಟ್ರಿ ಬಂದಾಗ ಸಹಜವಾಗಿ ಆರ್ಥಿಕ ಚಟುವಟಿಕೆಗಳು ಜಾಸ್ತಿ ಆಗುತ್ತೆ, ಹೆವಿ ಏನೋ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ ಬರ್ತವೆ. ಸೊ ಅದಕ್ಕೆ ನಾವು ಅಪ್ಗ್ರೇಡ್ ಮಾಡಬೇಕು ಅಂದ್ರೆ ಅದನ್ನು ಕೂಡ ತಾವು ಸಲಹೆ ಕೊಡಬೇಕು ಬೈ ಡಿಫಾಲ್ಟ್.
ಈಗ ಎಕ್ಸಾಂಪಲ್ ZP ರೋಡ್ಗಳಿದೆ ಅಥವಾ VR ರೋಡ್ಗಳಿದೆ, ಅದನ್ನ ಅಪ್ಗ್ರೇಡೇಷನ್ MDR ಗೆ ಮಾಡಬೇಕಾಗ್ತದೆ. ನಾವು ಎಷ್ಟೇ ಹಾಕಿದ್ರು ಕೂಡ ಇವಾಗ ದುಡ್ಡು ಅದಕ್ಕೆ ಅದ್ರ ಕ್ಲಾಸಿಫಿಕೇಶನ್ ಇಸ್ ವಿಲೇಜ್ ರೋಡ್ ಅಲ್ಲಿ, ZP ರೋಡ್ ಅಲ್ಲಿ. ಹಿಂದಿನ PWD ಸಚಿವರು ಇಲ್ಲೇ ಇದ್ದಾರೆ. ಸೊ ಅದಕ್ಕೆ ನಿಮ್ಮ ಶಾಶ್ವತ ಪರಿಹಾರ ಏನಂದ್ರೆ ನೀವು MDR ಗೆ ಅಪ್ಗ್ರೇಡ್ ಮೇಲ್ದರ್ಜೆ ಮಾಡ್ಲಿಕ್ಕೆ ನೀವು ಮನವಿಯನ್ನ ಕೊಡಬೇಕಾಗ್ತದೆ, ಅಥವಾ ಪಂಚಾಯತ್ ಕಡೆಯಿಂದ ನಾವು ಕೊಡಿಸ್ತೀವಿ. ಒಂದೇ ಅಧ್ಯಕ್ಷರೇ, ಆದ್ರೆ ಅನುದಾನ ಲಭ್ಯತೆ ಏನೋ ಅನುದಾನ ಕೊರತೆಯಿಂದ ನಾವು ಇದು ಇಲ್ಲ ಅಧ್ಯಕ್ಷರೇ, ಸಾಕಷ್ಟು ಅವಕಾಶಗಳನ್ನ ನಾವು ಕೊಟ್ಟಿದ್ದೇವೆ. ಅವ್ರದ್ದು ಒಂದು ಸಲಹೆ ಏನಿದೆ ಅಂದ್ರೆ, ಇಬ್ರು ನಮ್ಮ ಮಾನ್ಯ ಸದಸ್ಯರದು ಅವರಿಗೆ ಸ್ವಲ್ಪ ಕರೆದಿ ಯಾವುದು ನಮ್ಮ ಕಂಪನಿಗಳಿಗೆ ಅವರಿಗೆ ಸ್ವಲ್ಪ ಬಿಸಿ ಮುಟ್ಟಿಸ್ಬೇಕು ಅಂತ ಇದ್ದಾರೆ. ಅದು ಯಾವ ಇದರಲ್ಲಿ ತಗೊಂಡಿದ್ರೆ ಅಂತ ನೋಡೋಣ ಅಧ್ಯಕ್ಷರೇ. ಅವ್ರದ್ದು CSR ನಲ್ಲಿ ಮಾಡಬಹುದಾ ಅಥವಾ ನಾವೇನಾದ್ರೂ ಕೊಟ್ಟು ಅವರಿಗೆ ಜಂಟಿಯಾಗಿ ಮಾಡಿಸಬಹುದಾ ಅಂತ ಇದೆ. ಅಲ್ಲಿನ DCಗೆ ಮತ್ತೆ CEOಗೆ ಕಂಪನಿದವರಿಗೆ ಕರೆಸ್ಬಿಟ್ಟು ಒಂದ್ ನಿಮಿಷ DC ಮತ್ತೆ CEOಗೆ ಅವರಿಗೆ ಸೂಚನೆ ನೀಡ್ತೀನಿ. ಇವತ್ತೇ ತಮ್ಮ ಏನು ತಮ್ಮೆಲ್ಲರ ಸದಸ್ಯತ್ವದಲ್ಲಿ ಒಂದು ಮೀಟಿಂಗ್ ಮಾಡಿಬಿಟ್ಟು ಅವ್ರ CSR ನಲ್ಲಿ ಏನ್ ಮಾಡ್ತಾ ಇದ್ದಾರೆ, ಮತ್ತೆ ಅವ್ರ ಕಂಪನಿ ಕಾರ್ಪೊರೇಟ್ ಡೆವಲಪ್ಮೆಂಟ್ ಫಂಡ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಮತ್ತೆ ಅದನ್ನ ಮೇಲ್ದರ್ಜೆ ಹೇಗೆ ಮಾಡಬಹುದು ನಾವು ನೋಡಬಹುದು. ಇಲ್ಲಿದ್ರೆ ನಾವು ಏನ್ ಎಷ್ಟು ಕೊಟ್ಟರು ಕೂಡ ಹಾಳಾಗದೆ ಸರ್, ಯಾಕಂದ್ರೆ ಆ ಟ್ರಕ್ ಅಂತೂ ನಿಲ್ಲೋದಿಲ್ಲ. ಸೊ ಇದಕ್ಕೆ ಮೇಲ್ದರ್ಜೆ ಮಾಡೋದೇ ಉತ್ತಮವಾಗಿರುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಇದೆ. ಆದ್ರೂ ಕೂಡ ಇಬ್ರು ನಮ್ಮ ಹಿರಿಯ ಸದಸ್ಯರು ಒಂದ್ ಸಲಹೆ ಕೊಟ್ಟಿದ್ದಾರೆ, ಮತ್ತೆ ಮಾನ್ಯ ಸದಸ್ಯರು ಕೊಟ್ಟಿದ್ದಾರೆ. ನಾನೇ ವೈಯಕ್ತಿಕವಾಗಿ DC ಅವರಿಗೆ CEO ಅವರಿಗೆ ಇವತ್ತು ಮಾತಾಡಿ ತಮ್ಮ ಸದಸ್ಯತೆ ಮೀಟಿಂಗ್ ಮಾಡಿ ಅದಾದ್ಮೇಲೆ ಅವ್ರು ಏನ್ ಸಲಹೆ ಕೊಡ್ತಾರೆ ವಿ ವಿಲ್ ಗೋ ಬೈ ದಟ್. ಒಂದ್ ನಿಮಿಷ ಸಾಕಷ್ಟು CSR ಫಂಡ್ ಇರ್ತದೆ ಸರ್, ಆ CSR ಫಂಡ್ ಇಂದ ಉಪಯೋಗ ಮಾಡ್ಕೋಬಹುದು. ಅದ್ರ ರಿನ್ಯೂ ಕಂಪನಿದು ಅಂತ ನೋಟ್ ಮಾಡ್ಕೊಳ್ಳಿ. ಗದಗ ಜಿಲ್ಲಾದ ರಿನ್ಯೂ ಕಂಪನಿ ಒಂದು ನೋಟ್ ಮಾಡಿ, ಅದು ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೂ ತರ್ತೇನೆ. ಅದೇನಿದೆ ಅದು ಚೆಕ್ ಮಾಡ್ಕೊಂಡು ಹೇಳ್ತೀನಿ. ಹೇಳಿ ಸರ್. ಮನೆ ಜಿಲ್ಲಾ ಸಚಿವರು ಇದ್ರು, ಶಂಕರ್ ಡಿ ಇಲ್ಲಿ ಮಟ್ಟ ನಮ್ಮ ಜಿಲ್ಲಾ ಸಚಿವರು ಇದ್ರು, ಈಗ ಹೋದ್ರು ಅವರು. ನೀವು ಹೇಳಿದಾಗೆ ನಾನು ಕೂಡ ಅವ್ರ ಕರೆದು ನಾನೇ ಸಭೆ ಮಾಡಿದ್ದೀನಿ. ಎಲ್ಲರೂ ತಹಶೀಲ್ದಾರರು ಎಲ್ಲರೂ ನಮ್ಮ PWD JDPR ಎಲ್ಲರೂ ಕೂಡ ಕರೆದು ಸಭೆ ಮಾಡಿದ್ದೀನಿ. ಅವ್ರು ಯಾವ ಸಭೆಗೂ ಕೂಡ ಬರೋದಕ್ಕೆ ಅವ್ರು ಯಾರನ್ನೊಬ್ಬರು ಕಳಿಸಿಕೊಡ್ತಾರೆ ಹೊರತು ತಾವಂತೂ ಯಾರು ಬರೋದಿಲ್ಲ. ಯಾರು ಜವಾಬ್ದಾರಿ ಇರ್ತಾರೋ ಯಾರು ಕೂಡ ಬರೋದಿಲ್ಲ. ಜೊತೆಗೆ ಯಾವುದೇ ಗ್ರಾಮ ಪಂಚಾಯತಿಯಿಂದ ಯಾವುದೇ ಪರ್ಮಿಷನ್ ತಗೊಂಡಿಲ್ಲ ಅವರು, ತಮ್ಗೆ ಗೊತ್ತಿಲ್ಲ ಸರ್. ಗ್ರಾಮ ಪಂಚಾಯತಿ ತಗೊಂಡ್ಬರ್ಬೇಕಲ್ಲ ಅವ್ರು. ಆಕ್ಚುಲಿ ಅಲ್ಲಿಂದ ಯಾವುದಕ್ಕೆ ಪಂಚಾಯತ್ಗೆ ಹೋಗೋದಿಲ್ಲ ಅವರು. ಡೈರೆಕ್ಟ್ ಅವ್ರು ಏನಿದ್ರು ಪೊಲೀಸ್ ಮುಖಾಂತರ ಮಾಡ್ತಕ್ಕಂಥ ಕೆಲಸ ಆಗ್ತಾಯಿದೆ. ನಾನು ಒಮ್ಮೆ ಜಿಲ್ಲಾ KDP ಒಳಗೂ ಹೇಳಿದ್ದೆ. ನಾನು ಮಾನ್ಯ ನಮ್ಮ ಸಚಿವರು ಕೂಡ ತಂಗಡಿಗೆ ಅವರು ಹೇಳಿದ್ರು, ಇಲ್ಲ ಇದನ್ನು ಕರೆದು ಮೀಟಿಂಗ್ ಮಾಡಿ ಅಂತೇಳಿ. ಇಲ್ಲಿವರೆಗೆ ಯಾವ ಸಭೆನೂ ಆಗಿಲ್ಲ. ಅದಕ್ಕೆ ತಾವು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಬೇಕಂತ ವಿನಂತಿ ಸರ್. ಮಾನ್ಯ ಅಧ್ಯಕ್ಷರೇ, ಪಂಚಾಯತಿಂದ ಪರ್ಮಿಷನ್ ತಗೊಂಡಿಲ್ಲ ಅಂದ್ರೆ ಅದು ಅನಧಿಕೃತವಾಗಿ ನಡೀತಾ ಇದೆ ಅರ್ಥ. ನಿಮ್ ಅದೇನಿದೆ ಇಲ್ಲ, ಇಫ್ ದಟ್ ಈಸ್ ದ ಕೇಸ್ ಅದನ್ನ ನಾವು ಕ್ರಮ ತಗೋತೀವಿ ಅದ್ರ ಬಗ್ಗೆ. ಯಾಕಂದ್ರೆ ಆ ಡಿಪಾರ್ಟ್ಮೆಂಟ್ ಇಂದ ಏನ್ ಪರ್ಮಿಷನ್ ತಗೋಬೇಕು ತಗೊಂಡಿರ್ಬಹುದು, ಆದ್ರೆ ಅಲ್ಲಿ ಪಂಚಾಯತ್ ನಲ್ಲಿ ಯಾರಿರ್ತಾರಣ್ಣ ಅಲ್ಲ ಈಗ ಕೊಡ್ಸಿಲ್ಲ ಅಂದ್ರೆ ನಮ್ಮವರು ಶಾಮಿಲೇ ಇದ್ದಂಗಲ್ಲ ಅದ್ರಲ್ಲಿ. ಹೌದಾ ಇಲ್ಲ? ಈಗ ಅದಕ್ಕೆ ಪಂಚಾಯತ್ ಪರ್ಮಿಷನ್ ತಗೊಂಡಿಲ್ಲ ಅಂದ್ರೆ ಐ ವಿಲ್ ಎನ್ಶೋರ್ ದಟ್ ಇಟ್ ಈಸ್ ಟೇಕನ್ ಅಂಡ್ ಮೀಟಿಂಗ್ ಈಸ್ ಹೆಲ್ಡ್ ಇನ್ ವಿತ್ ಯು ಆಸ್ ಮೆಂಬರ್ಸ್.